ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನ್ ಸಿಸ್ಟರ್ ನೀನು 1 ಕೋಟಿ ಹೋಗಿದೆ ಅಂದ್ಬಿಟ್ಟು 5 ಕೋಟಿ ಹೊಡ್ಕೊಂಡ್ಬಿಟ್ಟಿಯಲ್ಲ. ಎಲ್ರು ಅಮ್ಮ ಅಕ್ಕ ಅಮ್ಮ ಅಂತ ದುಡ್ಡು ಸಂಪಾದನೆ ಮಾಡಿದ್ರೆ ನೀನು ಅಮ್ಮ ಅಮ್ಮ ಅಂತ 5 ಕೋಟಿ ಸಂಪಾದನೆ ಮಾಡಿದ್ಯಲ್ಲ ಸಿಸ್ಟರ್. ವಸೂಲಿ ತಂದೆನ ಹೀಗೂ ಮಾಡ್ಬೋದು ಅಂತ ನಿನ್ನಿಂದ ಕಲಿಬೇಕು ಸಿಸ್ಟರ್. ಒಂದೊಳ್ಳೆ ಟ್ರೆಂಡ್ ಸೆಟ್ ಮಾಡ್ಬಿಟ್ಟಿಯಲ್ಲ. ಹ್ಞೂ ಮತ್ತೆ ಏನಾದರೂ ಮಾಡ್ಬೇಕಲ್ವಣ್ಣ. ಕಿಲಾಡಿ ಸಿಸ್ಟರ್ ನೀನು ಕಿಲಾಡಿ. ನಿಮ್ಮ ಅಮ್ಮಂಗೆ ಏನೋ ಮಾಡ್ತೀನಿ, ನಿನ್ನ ಹೆಂಡತಿ ಅಮ್ಮ ಅಂತಿದ್ದಾಳೆ ಅಂತ ಎಮೋಷನಲ್ ಬಾಣ ಬಿಟ್ಟು ದುಡ್ಡು ಹೊಡ್ಕೊಂಡ್ಬಿಟ್ಟಿಯಲ್ಲ ಸಿಸ್ಟರ್. ನಿನ್ ತಲೆ ಅಂದ್ರೆ ತಲೆ, ಅದಕ್ಕೆ ಬೆಲೆನೇ ಕಟ್ಟಕ್ಕಾಗಲ್ಲ. ಆ್ಯಕ್ಚುಲಿ ಅಣ್ಣ, ಗೌತಮ್ ಆ ಮೈಕ್ ವಿಷಯದಿಂದ ಹೊರಗೆ ಬಂದಿದ್ದಾನೋ ಇಲ್ಲವೋ ಅಂತ ನನಗೆ ಗೊತ್ತಾಗಬೇಕಾಗಿತ್ತು. ಆ ಮೈಕ್ ವಿಷಯ ಇಟ್ಕೊಂಡು ಏನಾದರೂ ಮಾಡಿಬಿಡ್ತಾನಂತ ನನಗೆ ಡೌಟ್ ಇತ್ತು. ಬಟ್ ಈಗ ಅವನು ಅದರಿಂದ ಆಚೆ ಬಂದಿದ್ದಾನೆ ಅಂತ ನನಗೆ ಅನ್ನಿಸ್ತಾ ಇದೆ. ಆದರೂ ಅಣ್ಣ, ನಾವೇ ಮಾಡಿದ್ದು ಅಂತ ಅವನಿಗೆ ಗೊತ್ತಾಗಲ್ಲ ಅಲ್ವಾ? ಖಂಡಿತ ಗೊತ್ತಾಗಲ್ಲ ಸಿಸ್ಟರ್. ಅಕಸ್ಮಾತ್ ಗೊತ್ತಾದ್ರೂ ನಾನ್ ಸಿಕ್ ಬೀಳಲ್ಲ. ಅಲ್ಲ, ಹೇಗೆ ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದೆಯಾ? ಮೈಕಿಗೆ ಆರ್ಡರ್ ಕೊಟ್ಟಿದ್ದು ನಾನು, ಆ ಡೀಲ್ ಕುದುರಿಸಿದ್ ನಾನು, ಅದ್ರ ಫೈನಲ್ ಹೋಗಿ ಕಲೆಕ್ಟ್ ಮಾಡಿದ್ದು ಯಾರು ಹೇಳು ಸಿಸ್ಟರ್? ನೀನು. ಏನು ಹೇಳ್ತಾ ಇದೀಯಣ್ಣ? ಹೌದು, ಅವತ್ ನೀನ್ ತಾನೇ ಹೋಗಿ ಕಲೆಕ್ಟ್ ಮಾಡ್ಕೊಂಡ್ ಬಂದಿದ್ದು. ನನಗೇನು ಸಮಸ್ಯೆ ಇಲ್ಲ ಸಿಸ್ಟರ್, ಆದ್ರೆ ನೀನು ಮಾತ್ರ ಹುಷಾರು. ಏನಣ್ಣ ಹೀಗೆ ಹೇಳ್ತಾ ಇದೀಯಾ? ನನಗೆ ಸಪೋರ್ಟ್ ಮಾಡ್ತೀಯ ಅಂತಂದ್ರೆ ನನ್ನ ಕುತ್ತಿಗೆಗೆ ತರ್ತಾ ಇದೆಯಲ್ಲ ನೀನು. ಸಿಸ್ಟರ್ ಡೋಂಟ್ ವರಿ ಸಿಸ್ಟರ್, ಹಾಗೆ ಸುಮ್ಮನೆ ಒಂದು ಚಮಕ್ ಪಟ್ಟೆ ಅಷ್ಟೇ. ನೀನ್ ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ಯಾ? ಮೈಕ್ ಕತೆ ಮುಗಿದೋಯ್ತಲ್ಲ. ನಿನ್ನ ಮುದ್ದಿನ ಮಗ ಗೌತಮೂ ಹೋಗಿಲ್ಲ, ನಿನ್ನ ಸೊಸೆ ಬುರ್ನಾಥ್ ಭೂಮಿಕೂ ಆ ಕಡೆ ಯೋಚನೆ ಮಾಡಿಲ್ಲ. ಯಾರಿಗೂ ಮೈಕ್ ಮೂಲನೇ ಗೊತ್ತಿಲ್ಲ ಸಿಸ್ಟರ್, ಅದೆಲ್ಲ ಮುಗಿಸೋದು ಕತೆ. ಗೌತಮ್ನ ಬೇಗ ಕನ್ವಿನ್ಸ್ ಮಾಡ್ಬೋದು, ಆದರೆ ಭೂಮಿಕಾ ಹಾಗಲ್ಲ. ಅವಳ ವಿಷಯದಲ್ಲಿ ನನಗೊಂದು ಸ್ವಲ್ಪ ಭಯ ಇದೆ. ಅವಳನ್ನ ಯಾವುದೇ ಕಾರಣಕ್ಕೂ ನಂಬಕ್ಕಾಗಲ್ಲ. ಅವಳು ಏನಾದರೂ ಮಾಡಿಬಿಟ್ರೆ ನಾವೇನನ್ನ ಮಾಡೋದು? ಅಯ್ಯೋ ಸಿಸ್ಟರ್, ಹಿಂಗೆ ಆದ್ರೆ ಹೋದ್ರೆ ಅಂತ ತಲೆ ಹುಳ ಬಿಟ್ಕೊಂಡು ಕೂತ್ರೆ ಏನೂ ಆಗಲ್ಲ ಸಿಸ್ಟರ್. ತಲೆ ಕುಲಗೆಟ್ಟು ಗೊಬ್ಬರ ಆಗ್ಬಿಡುತ್ತೆ ಅಷ್ಟೇ. ಭೂಮಿಗೆ ಸದ್ಯಕ್ಕೇನು ಮಾಡ್ತಾ ಇಲ್ವಲ್ಲ, ತನ್ನ ಪಾಡಿಗೆ ತಾನಿದ್ದಾಳಲ್ಲ, ನೀನ್ ಯಾಕೆ ತಲೆ ಕೆಡ್ಸ್ಕೋತೀಯ? ಒಂದು ವೇಳೆ ಏನಾದರೂ ಮಾಡ್ತಾಳೆ ಅಂದ್ರೆ ಅದಕ್ಕಿಂತ ಮುಂಚೆನೆ ನನಗೆ ಮಾಹಿತಿ ಬರುತ್ತೆ. ಆಗ ನೋಡ್ಕೊಂಡ್ರೆ ಸಿಸ್ಟರ್, ಸುಮ್ಮನೆ ಯಾಕೆ ತಲೆ ಹುಳ ಬಿಟ್ಕೊಂಡು ಓದ್ತಾಡ್ತೀಯ? ಅವಳು ಏನು ಮಾಡಲ್ಲ ಅಂತೀಯ? ಅಯ್ಯ, ಮಾಡಕ್ ಗುರ್ಸೋದಿದ್ರೆ ತಾನೆ. ಈಗ ಅವಳು ಅಜೋ ಜೋ ಓ ಪುಟ್ಟ ಆನೋ ಜೋ ಜೋ ಅಂತ ಹಾರ್ಟ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳೆ ಅಂದ್ರೆ ತೊಟ್ಲು ತೂಗಕ್ಕೆ ರೆಡಿ ಆಗ್ತಿದ್ದಾಳೆ ಅಂತ ಸಿಸ್ಟರ್. ಅವಳಿಗೆ ಎಲ್ಲಿ ಪುರ್ಸೋತಿದ್ದೆ ಅಂತ ಬೇಕಲ್ಲ ಸಿಸ್ಟರ್. ಅವಳು ಸುತ್ತ ಒಂದು 5-6 ಜನ, ಮೇಡಮ್ ಮಾವಿನಕಾಯಿ, ಮೇಡಮ್ ಉಪ್ಪಿನಕಾಯಿ, ಮೇಡಮ್ ಮಣ್ಣು, ಮೇಡಮ್ ಸುಣ್ಣ ಅಂತ ಸುತ್ತ ತಿರುಗ್ತಾ ಇರ್ತಾರೆ. ಅದನ್ನ ತಿನ್ನೋದ್ರಲ್ಲೇ ಬ್ಯುಸಿ ಆಗಿಬಿಟ್ಟಿದ್ದಾಳೆ ಅವಳು. ಅವಳು ಮೈಕ್ ತಲೆ ಬಿಸಿನ ಅಂಟಿಸ್ಕೊಳ್ಳೋದೇ ಇಲ್ಲ. ಡೋಂಟ್ ವರಿ, ಬಿ ಹ್ಯಾಪಿ. ಯಾಕಪ್ಪ, ಏನು ಇಷ್ಟೊಂದು ಅಪ್ಸೆಟ್ ಆಗ್ಬಿಟ್ಟಿದೆಯಲ್ಲ? ಇನ್ನು ಏನಾಗ್ಬೇಕು ಅಂಕಲ್? ನನ್ನ ಪಾಲಿಗೆ ಬ್ಲ್ಯಾಕ್ ಡೇ ಇವತ್ತು. ನೋಡಿಲ್ವ ಪೇಪರ್ ನೀವು? ಎಲ್ಲ ಕಡೆ ಗೌತಮ್ ದಿವಾನ್, ಗೌತಮ್ ದಿವಾನ್, ಬ್ಲಡಿ ಗೌತಮ್ ದಿವಾನ್. ಅವನ ಕೈಗೆ ಮಾತ್ರ ಅವಾರ್ಡು, ನಮ್ ಕೈಗೆ ಚಿಪ್ಪು. ಇದ ವಿಷಯ. ನೋಡಿ, ಅವನಲ್ಲಿ ಅವಾರ್ಡ್ ತಗೊಂಡು ಮೆರಿತಾ ಇದ್ದಾನೆ, ಆದ್ರೆ ನನಗೆ ಅವಾರ್ಡ್ ಹಾಳಾಗೋಗ್ಲಿ ಅಂಕಲ್. ಒಂದು ಚಿಕ್ಕ ರಿವಾರ್ಡ್ ಬೇಡವಾ? ಇಷ್ಟು ದಿನ ಅವನ ಕೈ ಕೆಳಗಡೆ ಬರೀ ದುಡ್ದಿದ್ದೆ ಆಯ್ತು, ಇನ್ನು ಮುಂದಕ್ಕೂ ದುಡಿತಾನೇ ಇರಬೇಕು ಅವನ ಆಳ್ತಾರ ಅಷ್ಟೇ, ಬೇರೆ ಏನಿಲ್ಲ. ಇದೇ ನಮ್ಮ ಜೀವನ ಆಗೋಗಿದೆ. ಅಂಡ್ ನೀವು ಏನ್ ಮಾಡಿದ್ರು? ನೀವು ಹಾಗೆ ಮಾಡ್ತೀನಿ ಈಗ ಮಾಡ್ತೀನಿ ಅಂತೆಲ್ಲ ಹೇಳಿ ಏನು ಮಾಡ್ತೀರಾ? ಇವಾಗ ನನಗೆ ಏನಾಯ್ತಪ್ಪ ಅಂತ ಕೇಳಿದ್ರೆ, ನಾನು ಬಾಯಿ ತೆಕ್ಕೊಂಡು ಲಡ್ಡು ಬಂದು ಬಾಯಿಗೆ ಬೀಳುತ್ತೆ ಅಂತ ಕಾದಿದ್ದು, ಆದ್ರೆ ಬಾಯಿಗೆ ಲಡ್ಡು ಅಲ್ಲ ಮಣ್ಣು ಹಾಕಿದ್ರಿ ನೀವು. ಇವಾಗ ಇಲ್ಲಿ ಕೂತ್ಕೊಂಡು ಏನಾಯ್ತಪ್ಪ ನಿನಗೆ, ಏನ್ ಸಮಾಚಾರ ಅಂತ ಕೇಳ್ತೀರಾ? ಏನ್ ಹೇಳಿ ನಾನು? ಆಯ್ತೇನಪ್ಪ ನಿನ್ನ ಮಾತು? ಹೇಳೋದೆಲ್ಲ ಮುಗಿತಾ ಅಥವಾ ಇನ್ನೂ ಏನಾದರೂ ಪೆಂಡಿಂಗ್ ಇದೆಯಾ? ಇದ್ರೆ ಹೇಳ್ಬಿಡು, ಈ ಕಿವಿಯಾರ ಕೇಳ್ಬಿಡ್ತೀನಿ. ನಾನು ಹೇಳೋದೆಲ್ಲ ಹೇಳಾಯ್ತು ಅಂಕಲ್, ಇವಾಗ ನೀವು ಉತ್ತರ ಕೊಡ್ಬೇಕಷ್ಟೇ. ಏನ್ ಮಾಡ್ತಿದ್ದೀರಾ ನೀವು? ಕೈ ಕಟ್ಕೊಂಡು ಸುಮ್ಮನೆ ಕೂತಿರ್ತೀರಾ ಅಷ್ಟೇ.
ಲೋ 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 ದಡ್ಡ, ನೀನೇ ಅಲ್ವೇನೋ ನಮ್ಮ ಅಣ್ಣ ನನಗೆ ಪ್ರಮೋಷನ್ ಕೊಡೋವರೆಗೂ ಸುಮ್ಮನೆ ಇದ್ಬಿಡಿ, ನನ್ನ ಕಲ್ಲು ಹಾಕಬೇಡಿ ಅಂತ ಹೇಳಿದ್ದು. ಅದಕ್ಕೆ ನಾನು ಸುಮ್ಮನೆ ಇದ್ದಪ್ಪ. ಹೊಡಿಬೇಕು ಅಂತ ಯಾವಾಗಲೂ ಹೊಡೆಯೋದಲ್ಲ. ಆ ಥರ ಹೊಡೆದ್ರೆ ಅದನ್ನು ಉಂಬತನ ಅಂತಾರೆ. ನೀನು ಚಿಕ್ಕವನು ಕಣೋ, ಆವೇಶ ಜಾಸ್ತಿ, ಅನುಭವ ಕಡಿಮೆ. ನೋಡು, ಸೇಡ್ ತೀರಿಸ್ಕೊಳ್ಳೋದು ಅಂದ್ರೆ ಒಂದು ವ್ರತ ಇದ್ದಂತೆ. ನಿರಂತರವಾಗಿ ಪ್ರಯತ್ನ ಪಡ್ತಿರ್ಬೇಕು. ಸಮಯ ಬರೋವರೆಗೂ ಕಾಯಬೇಕು. ಸಮಯ ಬಂದ ತಕ್ಷಣ ಹೊಡಿಬೇಕು. ಅದಕ್ಕೆಲ್ಲ ಬೇಕಾಗಿರೋದು ಈ ರೋಷ ಆವೇಶ ಅಲ್ಲ, ತಾಳ್ಮೆ. ತಾಳ್ಮೆ ಬೇಕು. ನಿಮ್ಮ ಅಣ್ಣಂಗೆ ಅವಾರ್ಡ್ ಬಂದಿರೋದು ಅವನೇನೋ ದೊಡ್ಡದಾಗಿ ಕಡಿದು ಗುಡ್ಡೆ ಹಾಕಿದ್ದಾನೆ ಅಂತ ಅಲ್ಲಪ್ಪ. ಈಗ ಮಾಡ್ತಾ ಇದ್ದಾವಲ್ಲ ಕೆಲಸ, ಆ ಕೆಲಸನ ನಿರಂತರವಾಗಿ ಅತ್ಯಂತ ಶ್ರದ್ಧೆಯಿಂದ ತಾಳ್ಮೆಯಿಂದ ಮಾಡ್ತಾ ಇದ್ದಾನಲ್ಲ, ಅದಕ್ಕೆ. ಏನ್ ಅಂಕಲ್ ನೀವು ನಮ್ಮ ಅಣ್ಣನ ಹೋಗ್ಲತ್ತಾ ಇದ್ದೀರಾ? ಯಾಕೆ ಕ್ಯಾರೆಕ್ಟರ್ ಆಚೆ ಬಂದೀರಾ? ನಾನು ಯಾಕಯ್ಯ ಕ್ಯಾರೆಕ್ಟರ್ ಆಚೆ ಬರಲಿ? ಹಾಗೇನಾದ್ರೂ ನಾನು ಮಾಡಿದ್ರೆ ನನಗಾಗ್ಲಿ ನನ್ನ ಕ್ಯಾರೆಕ್ಟರ್ಗಾಗ್ಲಿ ಎರಡಕ್ಕೂ ಮರ್ಯಾದೆ ಇರೋದು. ಹೋಗ್ಲಿ, ನಿಮ್ಮಪ್ಪ ನಿಮ್ಮ ಅಣ್ಣ ಇಷ್ಟೊಂದು ದೊಡ್ಡ ಸಾಮ್ರಾಜ್ಯವನ್ನು ಹೇಗೆ ಕಟ್ಟಿ ಬೆಳೆಸಿದ್ರು ಅಂತ ಗೊತ್ತಾ ನಿನಗೆ? ಇಲ್ಲ, ಗೊತ್ತಿಲ್ಲ. ನಾನು ಹೇಳ್ತೀನಿ ಕೇಳು. ನಿಮ್ಮಪ್ಪ ಸೈಕಲಲ್ಲಿ ವ್ಯಾಪಾರ ಮಾಡೋರು, ಮಾಲೀಕನು ಅವನೇ, ಮಾಲಿನೂ ಅವನೇ. ಇಂಥ ಕೆಲಸ ಮಾಡಿದ್ದಾರೆ ಅಂತಲ್ಲ, ಎಲ್ಲ ಕೆಲಸನೂ ಮಾಡಿದ್ದಾರೆ. ತಳಮಟ್ಟದಿಂದ ಹಂತ ಹಂತವಾಗಿ ಬೆಳೆದು ಬಂದಿದ್ದಾರೆ. ನಿಮ್ಮಪ್ಪ ಫೌಂಡೇಶನ್ ಹಾಕ್ಕೊಟ್ಟ, ನಿಮ್ಮಣ್ಣ ಅದ್ರ ಮೇಲೆ ಒಂದು ದೊಡ್ಡದೊಂದು ಸಾಮ್ರಾಜ್ಯನೇ ಕಟ್ಟಿಬಿಟ್ಟ. ಅದನ್ನ ನಿಮ್ಮಣ್ಣ ಕಂಟಿನ್ಯೂಸ್ ಮಾಡ್ತಾ ಇದ್ದಾನೆ. ಜೊತೆಯಲ್ಲಿ ಕಂಪ್ನಿ ಜೊತೆಯಲ್ಲಿ ತಾನೂ ಬೆಳೆದು ನಿಂತಿದ್ದಾನೆ. ರಾತ್ರಿ ಆಗಿರೋದಲ್ಲಪ್ಪ ಇದೆಲ್ಲ. ಇದ್ರ ಹಿಂದೆ ನಿದ್ದೆ ಇಲ್ಲದ ಎಷ್ಟೋ ರಾತ್ರಿಗಳಿದಾವೆ. ಈಗ ಹೇಳು, ನೀನೇನ್ ಮಾಡಿದೀಯಾ? ಅವ್ರು ಮಾಡಿದ್ರಲ್ಲಿ 1% ಆದ್ರೂ ಮಾಡಿದ್ಯಾ ನೀನು? ಏನು ಅವ್ನ ಮುಂದೆ ಕಂಡಮ್ ಮಾಡ್ತಾ ಇದೀರಾ? ನನ್ನನ್ನ ಅವನ ಜೊತೆ ಕಂಪೇರ್ ಮಾಡ್ತೀರಾ? ನೋಡೋ, ಇದೇ ನಿನ್ನ ಸಮಸ್ಯೆ. ಎಲ್ಲವನ್ನೂ ನೆಗೆಟಿವ್ ಆಗಿ ತಗೊಳ್ತೀಯ. ನಾನು ನಿನ್ನನ್ನು ಅವ್ರ ಜೊತೆ ಕಂಪೇರ್ ಮಾಡ್ತಾ ಇಲ್ಲ, ವಿವರ್ಸ್ ಹೇಳ್ತಾ ಇದ್ದೀನಿ ಅಷ್ಟೇ. ನಿಮ್ಮಣ್ಣ ಯಾಕೆ ಸ್ಟ್ರಾಂಗು, ಅವನ ಫೌಂಡೇಶನ್ ಆಗಿದೆ ಅಂತ ಹೇಳ್ತಾ ಇದ್ದೀನಿ. ಚೌಟ ಹಾಕಿದ್ರು ಚಿಗುರು ಸಾಮರ್ಥ್ಯ ಇದೆ ಕೊಡೋ ನಿಮ್ಮಣ್ಣನ ಹತ್ರ. ಅಂಥವ್ರನ್ನ ನಾಶ ಮಾಡಿದಷ್ಟೊಂದು ಸುಲಭ. ಅದೇ ರಾತ್ರಿ ಓವರ್ ನೈಟ್ ಎದ್ದು ಬಿಡುತ್ತಲ್ಲ ಅಣಬೆ, ಅದನ್ನ ನಾಶ ಮಾಡೋದು ಸುಲಭ. ಅದಕ್ಕೆ ಆಳವಾದ ಬೇರೂ ಇರೋದಿಲ್ಲ, ಗಟ್ಟಿಯಾದ ಬುಡನೂ ಇರೋದಿಲ್ಲ. ನಾವು ಅಣಬೆ ಥರ ಆಗಬಾರ್ದು. ಬುಡ ಬೇರು ಮಜಬೂತಾಗಿರೋ ಹೆಮ್ಮರ್ತರ ಇರಬೇಕು ನಿಮ್ಮಣ್ಣನ ಥರ. ಆಗ ನಮ್ಮನ್ನು ಯಾರು ಒಳ್ಳಾಡ್ಸಕ್ಕಾಗೋದಿಲ್ಲ. ತಿಳ್ಕಾದನು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.